ನಮಸ್ತೆ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ. ಇವತ್ತು ಆ, ಮಹಾಲಯ ಅಮಾವಾಸ್ಯೆ. ಹಾಗಾಗಿ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳನ್ನು ನಿಮ್ಗೆಲ್ಲರಿಗೂ ಹೇಳಿಕ್ಕಂತ ಬಂದಿದ್ದೀನಿ. ಜೊತೆಗೆ ನವರಾತ್ರಿ ಶುರು ಆಗ್ತಿದೆ. ನವರಾತ್ರಿಯ ಈ ಒಂದು ವಿಶೇಷ ಸಂದರ್ಭದಲ್ಲಿ ಏನನ್ನು ಮಾಡಬೇಕು, ಏನನ್ನು ಬಿಡಬೇಕು, ಇದೆಲ್ಲ ತುಂಬ ವೀಡಿಯೋಸಲ್ಲಿ ಬಂದಿದೆ. ಇವಾಗೆಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಮಗೆ ಬೆರಳ ತುದಿಯಲ್ಲಿ ಸಿಗತ್ತೆ. ಎವ್ರಿ ಇನ್ಫಾರ್ಮೇಷನ್ ಟಿಪ್ ಆಫ್ ದ ಫಿಂಗರಲ್ಲಿ ಸಿಕ್ಬಿಡತ್ತೆ ಅಲ್ವಾ? ಸೊ ಆ ರೀತಿ ಇನ್ಫಾರ್ಮೇಷನ್ಗಿಂತ ಒಂಚೂರು ವಿಭಿನ್ನವಾಗಿ, ಏನು ವಿಭಿನ್ನವಾಗಿ, ನವರಾತ್ರಿಯ ಈ ಒಂದು ದೇವಿಯ, ನಾವು ಈ ನವರಾತ್ರಿ ಏನಕ್ಕೆ ಮಾಡ್ತೀವಿ ಅಂದರೆ ದೇವಿಯ ಪೂಜೆಯನ್ನು ಮಾಡ್ತೀವಿ, ಆರಾಧನೆಯನ್ನು ಮಾಡ್ತೀವಲ್ವ. ಸ್ಪೆಷಲಿ ನಾವು ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡ್ತೀವಿ. ಈ ಒಂದು ಆರಾಧನೆ, ಆ ಒಂದು ನವ ದುರ್ಗೆಯರ, ಆ ನವ ದೇವತೆಗಳ ಒಂದು ಆಶೀರ್ವಾದ ನಿಮಗೆ ಸಿಗಬೇಕು. ಅವರೆಲ್ಲರ ಒಂದು ಆಶೀರ್ವಾದಕ್ಕೆ, ಅವರ ಒಂದು ಕರುಣೆಗೆ ನೀವು ಪಾತ್ರರಾಗಬೇಕಂತಂದರೆ ವೆರಿ ಸಿಂಪಲ್. ಎಲ್ಲರ ಮನೇಲೂ ಪ್ರತಿದಿನ ಮಾರ್ನಿಂಗ್ ಪೂಜೆ ಇದ್ದೇ ಇರುತ್ತೆ. ಎಲ್ಲರೂ ಬನ್ನಿ ಗಿಡಕ್ಕೆ ಹೋಗ್ತೀರಾ, ಬನ್ನಿ ಕಾಳಿನ ಪೂಜೆ ಮಾಡ್ತೀರಾ, ಎಲ್ಲ ಮಾಡ್ತೀರಾ ಅಲ್ವಾ? ಈ ಒಂದು ಸಣ್ಣ ಉಪಾಯವನ್ನು ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ, 9 ದಿನಗಳ ಈ ನವರಾತ್ರಿಯಲ್ಲಿ 3 ದಿನ ಒಂದು ಮಂತ್ರ, ನಾನು ತುಂಬ ಪವರ್ಫುಲ್ ಮಂತ್ರವನ್ನು ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ಇದನ್ನು ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಯಾವ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಇದೆಲ್ಲ ನಾನು ಹೇಳ್ತೀನಿ. 3 ದಿನ ಒಂದು ಮಂತ್ರ, ಮತ್ತು 3 ದಿನ ಒಂದು ಮಂತ್ರ, ಲಾಸ್ಟ್ 3 ದಿನ ಒಂದು ಮಂತ್ರ. ಈ ಒಂದು ಡಿಫ್ರೆಂಟ್ ಮಂತ್ರಗಳು ಬಹಳಷ್ಟು ಉಪಯುಕ್ತವಾದಂಥದ್ದು ಮತ್ತು ಬಹಳ ಶಕ್ತಿಯುತವಾದಂಥದ್ದು, ತುಂಬ ಪವರ್ಫುಲ್ ಮಂತ್ರಾಸ್ ಅಂತ ಹೇಳ್ಬೋದು. ಸೊ ಫಸ್ಟ್ 3 ಡೇಸ್ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ. ನೀವು ಬೆಳಗ್ಗೆ ಮಾಡಿದ್ರಂತೂ ತುಂಬ ಒಳ್ಳೆಯದು. ಬೆಳಗ್ಗೆ ಮಾಡಲಿಕ್ಕಾಗಿಲ್ಲ, ಬೇರೆ ಬೇರೆ ವರ್ಕಲ್ಲಿ ಬ್ಯುಸಿ ಇದ್ದೀರಾ ಅಂತ ಹೇಳಿದ್ರೆ ಸಂಜೆ ಮಾಡ್ಕೊಳ್ಳಿ. ಓಂ ದುರ್ಗೈ ನಮಃ. ಫಸ್ಟ್ 3 ಡೇಸ್ ಓಂ ದುರ್ಗೈ ನಮಃ. ಈ ದುರ್ಗೈ ನಮಃ, ದುರ್ಗಾ ತಾಯಿ ನಮಃ, ಓಂ ದುರ್ಗಾ ಮಾತೆಯ ನಮಃ ಅನ್ನೋ ದುರ್ಗೈ ನಮಃ, ಇದು ಕರೆಕ್ಟ್ ಪ್ರೊನೌನ್ಸಿಯೇಷನ್. ಓಕೆ. ಅನದರ್ 3 ಡೇಸ್ ಇದನ್ನು ನಾವೇನು ಮಾಡಬೇಕು, ಓಂ ಮಹಾಲಕ್ಷ್ಮೈ ನಮಃ. ಅನದರ್ 3 ಡೇಸ್. ಓಕೆ. 4th, 5th ಆ್ಯಂಡ್ 6th. ನೆಕ್ಸ್ಟ್ ಅನದರ್ 3 ಡೇಸ್ ಏನತ್ತಲ್ಲ, ಸರಸ್ವತೈ ನಮಃ. ಓಂ ಸರಸ್ವತಿ ನಮಃ. ಈ 3 ಮಹಾಮಂತ್ರಗಳನ್ನು ಈ ನವರಾತ್ರಿಯಲ್ಲಿ ನೀವು ಜಪ ಮಾಡ್ತಾ ಬಂದರೆ 108 ಬಾರಿ ಮಾಡಬೇಕು. ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ, ಇದೆರಡರಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬೆಳಗ್ಗೆ ಅಥವಾ ಸಂಜೆ ಎರಡೂ ಟೈಮ್ ಮಾಡ್ತೀರಾ ಅಂದರೆ ತುಂಬ ಒಳ್ಳೆಯದು. ಒಳ್ಳೆ ಪಾಸಿಟಿವ್ ಎನರ್ಜಿ ರಿಸೀವ್ ಆಗುತ್ತೆ. ಬಟ್ ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು. ಬೆಳಗ್ಗೆ ಅಥವಾ ಸಂಜೆ ಮಾಡಿ, ಯಾವುದಾದ್ರೂ ದಿಕ್ಕಿಗೆ ಮುಖ ಮಾಡಿ 108 ಬಾರಿ ಮಾಡಿ. ತುಂಬ ಸ್ಪೆಷಲ್ ಆಗಿರುತ್ತೆ, ಪಾಸಿಟಿವ್ ಎನರ್ಜಿ ರಿಸೀವ್ ಆಗುತ್ತೆ. ತುಂಬ ಮಹಾಮಂತ್ರಗಳಿದು. ದೇವಿಯ ಸರ್ವ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ಹೇಳಿ ನನ್ನ ಆಸೆ. ಸೊ ಈ ನವರಾತ್ರಿ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ತಿರುವನ್ನು ತರಲಿ, ಒಂದು ಹೊಸ ಹುಟ್ಟನ್ನು, ಒಂದು ಹೊಸ ತಿರುವನ್ನು, ಎಲ್ಲರ ಜೀವನದಲ್ಲಿ ಒಂದು ಹ್ಯಾಪಿನೆಸ್ಸನ್ನು, ಪ್ರಾಸ್ಪ್ಯಾರಿಟಿಯನ್ನು ತರಲಿ ಅಂತ ಹೇಳ್ತಾ ನಾನು ಆಶಿಸ್ತೀನಿ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಸೊ ನವರಾತ್ರಿ ವಿಲ್ ಬ್ರಿಂಗ್ ಯು ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪೆರಿಟಿ ಇನ್ ಈಚ್ ಆ್ಯಂಡ್ ಎವ್ರಿ ಇಸ್ ಲೈಫ್. ಥ್ಯಾಂಕ್ ಯು. ನಮಸ್ತೆ.